ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ವಿಶೇಷವಾಗಿ ನಾನು ಒನ್ನೂಡಿಕೆಯಲ್ಲಿದ್ದೀನಿ. ಒನ್ನೂಡಿಕೆ ಅಂದರೆ ನಿಮಗೆಲ್ಲ ಗೊತ್ತಿರಬೇಕು. ಒನ್ನೂಡಿಕೆ ಬಂದ್ಬಿಟ್ಟು ನಮ್ಮ ಶಿವಗಂಗೆ ಹತ್ರ ಬರುತ್ತೆ. ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಬರೋಬ್ಬರಿ 150 ಜನ ದೇವ್ರ ಮಕ್ಕಳಿದ್ದಾರೆ. ಸೊ ಸಾಕಷ್ಟು ಚಿಕ್ಕ ಆಶ್ರಮದಲ್ಲಿ ಚೊಕ್ಕವಾಗಿ ಏನೋ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ಸೊ ಈಗ ನಮ್ಮ ಆಶ್ರಮ ಫುಲ್ಲು ಪೇಂಟಿಂಗ್ಗೆ ಸ್ವಲ್ಪ ವ್ಯವಸ್ಥೆ ಆಗಿರಲಿಲ್ಲ, ಅಂದರೆ ಪೇಂಟ್ ಮಾಡಿಸಿರಲಿಲ್ಲ ತುಂಬ ದಿನಗಳಿಂದ. ಹಾಗಾಗಿ ನಮ್ಮ ಶಶಿ ಅಣ್ಣವರು ವಿಶೇಷವಾಗಿ ನಮ್ಮ ಒಂದು ಆಶ್ರಮಕ್ಕೆ ಇದು ಒಂದೇ ಸತಿ ಅಲ್ಲ, ಸಾಕಷ್ಟು ಬಾರಿ ಸಹಾಯ ಮಾಡಿದ್ದಾರೆ. ಒನ್ನೂಡಿಕೆಯಿಂದ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಬಂದು ಅಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಪಡ್ಕೊಂಡು ಬರ್ತಾ ಇರ್ತಾರೆ. ವಿಶೇಷವಾಗಿ ಇವತ್ತು ಇದು ಸಾಕಷ್ಟು ಬೆಲೆ ಬಾಳುತ್ತೆ. ಅಂಥದ್ರಲ್ಲಿ ಇದು ನಮ್ಮ ಆಶ್ರಮಕ್ಕೆ ಪೇಂಟ್ ಮಾಡಿಸೋದಕ್ಕೋಸ್ಕರ ಇಷ್ಟು ಪೇಂಟನ್ನು ಅವರು ದಾನವಾಗಿ ಕೊಡ್ತಾ ಇದ್ದಾರೆ. ಸೊ ಇವರಿಗೆ ಭಗವಂತ ಒಳ್ಳೇದು ಮಾಡಲಿ, ಆಯುಷು, ಆರೋಗ್ಯ, ಕೀರ್ತಿ ಎಲ್ಲವನ್ನ ಕರುಣಿಸ್ಲಿ. ವಿಶೇಷವಾಗಿ ಇಲ್ಲಿ ನಮ್ಮ ಒನ್ನೂಡಿಕೆ ಸುತ್ತಮುತ್ತ ಯಾರಾದರೂ ಮನೆಗಳನ್ನ ಕಟ್ಟಿದ್ರೆ ಅಣ್ಣನ ಹತ್ರ ಬಂದು ಪೇಂಟ್ ತಗೊಳ್ಳಿ. ಯಾಕೆಂದರೆ ಇಂಥ ಮಹಾನ್ ವ್ಯಕ್ತಿಗಳು ಚೆನ್ನಾಗಾದರೆ ಇನ್ನೊಂದಷ್ಟು, ನನಗೆ ಅಂತಲ್ಲ, ಕಷ್ಟದಲ್ಲಿರೋರ್ಗೆ ಒಂದಷ್ಟು ಸಹಾಯ ಮಾಡ್ತಾರೆ. ಸಾಕಷ್ಟು ಬಾರಿ ಬಂದು ಸಹಾಯ ಮಾಡಿದ್ದಾರೆ. ನಾನು ನಮ್ಮ ಆಶ್ರಮದ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಆಶ್ರಮದ ಬಗ್ಗೆ ಈಗ ಹೇಳಕ್ಕೆ ನಮಗೆ ಮಾತೇ ಬರಲ್ಲ. ಯಾಕೆಂದರೆ ಅಷ್ಟೆಲ್ಲ ವ್ಯವಸ್ಥಿತವಾಗಿ ಮಾಡ್ತಾ ಇರೋಂಥ ನಾವಿನ್ನೇನು ಈಗ ನಾವು ಮಾಡ್ದಲ್ಲೇ ಆಗದೆ ಇರೋದನ್ನ ನೀವು ಮಾಡ್ತಾ ಇದ್ದೀರಾ. ಅದಕ್ಕೆ ನಮ್ಮ ಕೈಲಾಗಿದ್ದು ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ನಿಮ್ಮ ಇದಕ್ಕೆ ನಾವು ನಿಮ್ಮ ಇದ್ರೊಳಗೆ ನಾವು 1% ಇಲ್ಲ ಅಂತ ಅಷ್ಟು ಹೇಳ್ಬೋದು ಅಷ್ಟೇ. ನೋಡಿ ಎಷ್ಟು ಪೇಂಟು ಅಂದರೆ ಇಷ್ಟಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅಂತ ತಮಗೆ ಗೊತ್ತು. 150 ಜನ ಇರೋದ್ರಿಂದ ಮಲಗೋದಕ್ಕೂ ತುಂಬ ಇಕ್ಕಟ್ಟಾದ ಪರಿಸ್ಥಿತಿ. ಜೊತೆಗೆ ಗೋಡೆಗಳೆಲ್ಲ ತುಂಬ ಗಲೀಜಾಗಿತ್ತು. ಅದನ್ನು ನೋಡಿ ಅಣ್ಣವರು ಅಲ್ಲಿಗೆ ಪೇಂಟ್ ಮಾಡಿಸಿ ಅಂತೇಳಿ ಇಷ್ಟು ಕಳಿಸ್ಕೊಡ್ತಾ ಇದ್ದಾರೆ. ನನ್ನ ಕಡೆಯಿಂದ ಇವ್ರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಭಗವಂತ ಇವ್ರನ್ನ 100 ವರ್ಷ ಚೆನ್ನಾಗಿಟ್ಟಿರಲಿ. ಶನೇಶ್ವರ ಸ್ವಾಮಿಯವರ ಆಶೀರ್ವಾದ ಸಿಗಲಿ. ದಯವಿಟ್ಟು ಪ್ರತಿಯೊಬ್ಬರು ಕಮೆಂಟಲ್ಲಿ ಅಣ್ಣಂಗೆ ಧನ್ಯವಾದ ತಿಳಿಸಿ. ಜೊತೆಗೆ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ. ಹಾಗೆ ಒನ್ನೂಡಿಕೆ ಸುತ್ತಮುತ್ತ ಯಾರೇ ಮನೆ ಕಟ್ಟಿದ್ರು ಕೂಡ ಅಣ್ಣನ ಹತ್ರನೇ ಬಂದು ತಗೊಳ್ಳಿ. ಯಾಕಂದರೆ ಇಂಥವ್ರಿಗೆ ದೇವರು ಕರುಣೆ ಮಾಡಿ ದೇವ್ರ ಕೈ ಹಿಡಿದ್ರೆ ಬರೀ ನಮ್ಮ ಆಶ್ರಮಕ್ಕೆ ಸಹಾಯ ಮಾಡಲಿ ಅಂತಲ್ಲ, ಇನ್ನೊಂದಷ್ಟು ಬಡ ಜನರಿಗೆ ಸಹಾಯ ಮಾಡೋ ಶಕ್ತಿ ಅವ್ರಿಗೆ ಕರುಣಿಸ್ಲಿ. ದೇವ್ರು ಒಳ್ಳೇದು ಮಾಡಲಿ.